ಕಾರು ಬೈಕು ಏಕೆ ಇಷ್ಟು ದುಬಾರಿ? ಹೊಸ ವರ್ಷದಲ್ಲಿ ಕಾರು ಮತ್ತು ಬೈಕ್ ಅನ್ನ ಖರೀದಿಸಬೇಕಂತ ಯೋಚನೆ ಮಾಡ್ತಿದ್ರ? 2025ರಲ್ಲಿ GST ರೇಟ್ ಕಡಿಮೆ ಆಗಿದ್ರು ಕೂಡ ಕಾರು ಮತ್ತು ಬೈಕ್ ಗಳ ಬೆಲೆಯಲ್ಲಿ ಏಕೆ ಏರಿಕೆ ಆಗ್ತಿದೆ? ಹ್ಯುಂಡಾಯ್, ಮರ್ಸಿಡಿಸ್ ಬೆಂಜ್, BMW, ನಿಸ್ಸಾನ್, BMW ಮೋಟಾರ್ ರಾಡ್ ನಂತಹ ದೊಡ್ಡ ಬ್ರ್ಯಾಂಡ್ ಗಳ ಬೆಲೆಯಲ್ಲಿ 0.6 to 6% ವರೆಗೂ ಏರಿಕೆಯಾಗಲಿದೆ. GST ರೇಟ್ ಕಡಿಮೆ ಆಗಿದ್ರು ಕಾರು ಮತ್ತು ಬೈಕ್ ಗಳ ಬೆಲೆಯಲ್ಲಿ ಏಕೆ ಏರಿಕೆ ಆಗ್ತಿದೆ? 2025ರಲ್ಲಿ GST 2.0 ಸುಧಾರಣೆಯ ನಂತರ ಸಣ್ಣ ಕಾರುಗಳ GST ಅನ್ನ 28% ನಿಂದ 18% ಗೆ ಇಳಿಸಲಾಗಿತ್ತು ಮತ್ತು ಲಕ್ಸುರಿ ವೆಹಿಕಲ್ ಗಳಿಗೆ GST ಅನ್ನ 40% ಗೆ ಏರಿಸಲಾಗಿತ್ತು. ಇದರಿಂದ ಲಕ್ಸುರಿ ವೆಹಿಕಲ್ಸ್ ಗಳು ಸ್ವಲ್ಪ ದುಬಾರಿಯಾಗಿದ್ದವು. ಲಕ್ಸುರಿ ಬ್ರ್ಯಾಂಡ್ ಗಳಿಗೆ ದೊಡ್ಡ ಹೊಡೆತವಾಗಿತ್ತು. GST ಕಡಿಮೆ ಆದ ಮೇಲೆ ಖರೀದಿದಾರರು ಲಕ್ಷಾಂತರ ರೂಪಾಯಿಯನ್ನ ಉಳಿತಾಯ ಮಾಡ್ತಾ ಇದ್ರು. ಆದರೆ 2026ರಲ್ಲಿ ಈ ಬೆಲೆ ಏರಿಕೆಯಿಂದಾಗಿ ಉಳಿತಾಯವನ್ನ ಮರೆತು ಅತಿ ಹೆಚ್ಚು ಹಣವನ್ನ ಕೊಡಬೇಕಾಗ್ತಿದೆ. ಕಚ್ಚಾ ವಸ್ತುಗಳಾದ ಉಕ್ಕು, ಪ್ಲಾಸ್ಟಿಕ್, ಬ್ಯಾಟರಿ ಮತ್ತು ಅಮೂಲ್ಯ ಲೋಹಗಳ ಬೆಲೆ ಏರಿಕೆಯಾಗ್ತಾ ಇರೋದ್ರಿಂದ, ಲಾಜಿಸ್ಟಿಕ್ ಮತ್ತು ಆಪರೇಷನ್ ನ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ, ಭಾರತೀಯ ರೂಪಾಯಿ ಅಮೆರಿಕನ್ ಡಾಲರ್ ಮತ್ತು ಯುರೋನ ವಿರುದ್ಧ ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಇರೋದ್ರಿಂದ ಈ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಅನೇಕ ಪಾರ್ಟ್ಸ್ ಗಳನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇರೋದ್ರಿಂದ ಈ ಇಂಪೋರ್ಟಿಂಗ್ ಕಾಸ್ಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಈ ಕಾರುಗಳ ಬೆಲೆಯಲ್ಲಿ ಏರಿಕೆ ಮಾಡುವುದು ಅನಿವಾರ್ಯ ಎಂದು ಹೇಳಲಾಗ್ತಾ ಇದೆ. ಬೈಕ್ ಗಳಿಗೆ ವಿಶೇಷವಾಗಿ ಹೊಸ ಸುರಕ್ಷತಾ ನಿಯಮಗಳನ್ನ ಸರ್ಕಾರ ಜಾರಿಗೊಳಿಸಿದೆ. ಎಲ್ಲಾ ಟೂ ವೀಲರ್ಸ್ ಗಳಿಗೂ ABS ಸಿಸ್ಟಮ್ ನ ಕಡ್ಡಾಯ ಎಂದು ಸರ್ಕಾರ ಘೋಷಿಸಿದೆ. ಇಲ್ಲಿವರೆಗೂ 125cc ಗಿಂತ ಮೇಲ್ಪಟ್ಟ ವೆಹಿಕಲ್ ಗಳಿಗೆ ಮಾತ್ರ ABS ಅನ್ನ ಕಡ್ಡಾಯ ಮಾಡಿದ್ರು. ಈಗ ಎಲ್ಲ ವೆಹಿಕಲ್ ಗಳಿಗೂ ABS ಸಿಸ್ಟಮ್ ಅನ್ನ ಕಡ್ಡಾಯ ಮಾಡುವುದರಿಂದ ಎಂಟ್ರಿ ಲೆವೆಲ್ ಬೈಕ್ ಗಳ ಬೆಲೆಯಲ್ಲಿ 5,000 ರಿಂದ 10,000 ವರೆಗೆ ಏರಿಕೆಯಾಗಬಹುದು. 2027ರಲ್ಲಿ ಇಂಧನ ದಕ್ಷತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡುವ ಉದ್ದೇಶದಿಂದ ಸರ್ಕಾರ ಹೊಸ ನಿಯಮಗಳನ್ನ ಜಾರಿಗೊಳಿಸ್ತಾ ಇದೆ. ಇದಕ್ಕಾಗಿ ಹೈಬ್ರಿಡ್, ಎಲೆಕ್ಟ್ರಿಕ್ ವೆಹಿಕಲ್ ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಅತಿಯಾದ ಹೂಡಿಕೆ ಬೇಕಾಗಿರೋದ್ರಿಂದ ಈ ಎಲ್ಲ ಕಾಸ್ಟ್ ಗಳನ್ನ 2026ರ ಈ ಬೆಲೆ ಏರಿಕೆಯಲ್ಲಿ ಸೇರಿಸಲಾಗುವುದು ಎಂದು ಹೇಳಲಾಗ್ತಾ ಇದೆ. ಆರ್ಥಿಕ ಒತ್ತಡಗಳು ತಯಾರಿಕರಿಗೆ ಒತ್ತಡವನ್ನ ಹೇರ್ತಾ ಇವೆ. ಇವೆಲ್ಲ ಕಾರಣಗಳಿಂದಾಗಿ ಬೆಲೆ ಏರಿಕೆ ಅನಿವಾರ್ಯ ಎಂದು ಹೇಳಲಾಗ್ತಾ ಇದೆ. ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಏರಿಕೆ, ರೂಪಾಯಿ ದುರ್ಬಲವಾಗ್ತಾ ಇರುವುದು, ಭವಿಷ್ಯದ ಎಮಿಷನ್ ನಿಯಮಗಳಿಗಾಗಿ ತಯಾರಿ ಇವೆಲ್ಲವೂ ಸೇರಿ ಕಾರ್ ಮತ್ತು ಬೈಕ್ ಗಳ ಬೆಲೆಯನ್ನ ಏರಿಕೆ ಮಾಡ್ತಾ ಇವೆ. ನೀವೇನಾದ್ರೂ GST ಕಡಿಮೆ ಆಗಿದೆ ಎಂದು ಕಾರ್ ಅಥವಾ ಬೈಕ್ ಅನ್ನ ತೆಗೆದುಕೊಳ್ಳೋ ಪ್ಲಾನ್ ಮಾಡಿದ್ರೆ ಈ ಡಿಸ್ಕೌಂಟ್ ಮುಗಿಯೋ ಮೊದಲೇ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯವೇನು? ಈ ಬೆಲೆ ಏರಿಕೆ ಸರಿಯೇ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.